ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂತಹ ಎಲ್ಲ ಅವಧೂತರಲ್ಲಿ, ಶರಣರಲ್ಲಿ, ಸಾಧು ಸಂತರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಇವತ್ತು ಸಿದ್ಧಾರೂಢರ ಚರಿತೆಯ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಶ್ರೀ ಗುರು ಸಿದ್ಧಾರೂಢರಿಗೆ ಹಲವಾರು ಕಷ್ಟಗಳು ಹೆಂಗೆ ಬಂದು, ಆ ಕಷ್ಟಗಳನ್ನು ಅವರು ಏನಂತ ತಿಳ್ಕೊತಿದ್ರು ಅನ್ನುವಂತಹ ವಿಷಯಗಳನ್ನು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಈಗಲೂ ಕೂಡ ಅಂತಹ ಕೆಲವೊಂದು ಪರಿಸ್ಥಿತಿಗಳು ಸಿದ್ಧಾರೂಢರಿಗೆ ಬಂದಾಗ ಅವರು ಅದನ್ನು ಯಾವ ರೀತಿ ನಿಭಾಯಿಸಿದರು ಅನ್ನುವಂಥದ್ದನ್ನು ಇವತ್ತು ತಿಳಿದುಕೊಳ್ಳೋಣ. ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರೋದಕ್ಕಿಂತ ಮುಂಚೆ ಸಂಚಾರ ಮಾಡ್ಕೊತ ಹೋಗೋ ಸಂದರ್ಭದೊಳಗೆ ಗೋಕಾವಿ ನದಿಯನ್ನು ದಾಟಬೇಕಾಗಿತ್ತು. ಈ ನದಿಯನ್ನು ದಾಟಬೇಕಾದ್ರೆ ನದಿಯೊಳಗೆ ಒಂದು ದೊಡ್ಡದಾದಂತಹ ಒಂದು ದೋಣಿ, ಆ ದೋಣಿಯನ್ನು ತುಂಬಿಕೊಂಡು ಒಬ್ಬ ಅಂಬಿಗ ಬರ್ತಾ ಇದ್ದ. ಅಂಬಿಗ ಎಷ್ಟೇ ಹುಟ್ಟು ಹಾಕಿರೂ ಅದನ್ನು ದಡಕ್ಕೆ ಮುಟ್ಟಿಸ್ಲಾಕ ಅವಂಗೆ ಆಗುವತ್ತಾಗಿತ್ತು. ಅಂಥ ಸಂದರ್ಭದೊಳಗೆ ಸಿದ್ಧಾರೂಢರು ನದಿಯನ್ನು ದಾಟಬೇಕು ಅಂಥೇಳಿ ಒಂದು ದಡದ ಹತ್ತಿಗೆ ನಿಂತಿದ್ರು. ಆವಾಗ ಅಂಬಿಗ ಏನು ಮಾಡ್ತಾನೆ, ತುಂಬಿದ ದೋಣಿಯಲ್ಲಿರುವಂತಹ ಒಂದು ಹಗ್ಗವನ್ನು ತಗೊಂಡು ಬೀಸಿ ದಡಕ್ಕೆ ಒಗಿತಾನೆ. ಆ ಸಂದರ್ಭದೊಳಗೆ ದಡದ ಮೇಲಿರುವಂತಹ ಸಿದ್ಧಾರೂಢರು ಆ ಹಗ್ಗವನ್ನು ಹಿಡ್ಕೊತಾರೆ. ಆವಾಗ ಅಂಬಿಗ ಏನಂತಾನೆ, ಎಳಿಪ ಮತ್ತು ನನಗೆ ಈ ನದಿಯೊಳಗೆ ಭಾಳ ಜೋರು ಹುಟ್ಟು ಹಾಕಾಕ ತ್ರಾಸಾಗಕತ್ತೈತಿ, ನದಿ ವೇಗವಾಗಿ ಏನಪ್ಪ ಅಂತಂದ್ರೆ ಹರಿಯಾಕತ್ತೈತಿ, ಅದಕ್ಕೆ ಸ್ವಲ್ಪ ನೀ ಇದನ್ನು ಜಗ್ಗು ಅಂಥೇಳಿ. ಅವಾಗ ತುಂಬಿದ ದೋಣಿ ನೋಡ್ರಿ, ಅದು ಭಾಳ ಭಾರವಾದಂತಹ ದೋಣಿ ಇತ್ತು. 4-5 ಜನ ಜಗ್ಗಬೇಕಾದಂತಹ ಪರಿಸ್ಥಿತಿಯೊಳಗೆ ಸಿದ್ಧಾರೂಢರು ಒಬ್ಬರೇ ಆ ದೋಣಿಯನ್ನು ಜಗ್ಗುತ್ತಾರೆ. ದೋಣಿಯನ್ನು ಸಲೀಸಾಗಿ ಜಗ್ಗಿ ಅದನ್ನು ದಂಡಿಗೆ ತಗೋತಾರೆ. ಅವಾಗ ಅಂಬಿಗ ಅಂತಾನೆ, ಏನಪ್ಪ ನಿನ್ನ ಹಂತಿಕ ಎಷ್ಟು ಶಕ್ತಿ ಹೆಂಗೆ ಬಂತು, ಮತ್ತು ಸುಮ್ಮ ಏನೋ ಹಿಡ್ಕೊಂಡು ನಿಲ್ತಿ ಅಂತ ಮಾಡಿದ್ನಿ, ಮತ್ತು ಪಟ ಎಳೆದ ಬಿಟ್ಟಿಲ್ಲ ದಂಡಿಗೆ, ಹೆಂಗಿದು ಅಂಥೇಳಿ. ಅವಾಗ ಸಿದ್ಧಾರೂಢರು ಅಂದರು, ನಾನು ಒಬ್ಬನ ಎಳಿತಿಲ್ಲಪ್ಪ, ನನ್ನ ಜೊತೆ ಭಗವಂತಿದ್ದಾನೆ, ಮತ್ತು ಭಗವಂತಗೇನಾದರೂ 2 ಕೈ ಇರ್ತಾವನೋ, 1000 ಕೈ ಇರುವಂತಹ ಭಗವಂತವ, ಮತ್ತು ಅವನು ನನ್ನ ಜೊತೆಗದಾನಂದ ಬಳಕ ಈ ದೋಣಿ ಅಷ್ಟ ಯಾಕ, ಏನು ಬೇಕಾದರೂ ಜಗ್ಬೋದಪ್ಪ ಅಂಥೇಳಿ ಆ ಅಂಬಿಗನಿಗೆ ಸಿದ್ಧಾರೂಢರು ಅಂದರು. ನೀನು ಭಾಳ ಒಳ್ಳೆ ಮನುಷ್ಯಪ್ಪ, ಸತ್ಪುರುಷ ಇದ್ದೆ ಅಂಥೇಳಿ ಅಂಬಿಗ ಏನು ಮಾಡ್ತಾನೆ, ಸಿದ್ಧಾರೂಢರಿಗೆ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗಬೇಕಾಗೈತಿ? ಇಲ್ಲ, ನಾನು ಆ ಕಡೆಗೆ ಹೋಗಬೇಕು. ಆಯಿತು ಸರಿ, ಹಂಗಾದ್ರೆ ನಾನು ನಿನ್ನ ದಾಟಿಸ್ತೀನಿ ಬಾ ಅಂಥೇಳಿ ಆ ಅಂಬಿಗ ಮತ್ತೆ ಆ ದೋಣಿಯೊಳಗೆ ಸಿದ್ಧಾರೂಢರನ್ನ ಕರ್ಕೊಂಡು ಆ ನದಿ ದಾಟಿಸ್ತಾನೆ. ದಾಟಿಸಿ ಇನ್ನೇನು ಹುಬ್ಬಳ್ಳಿ ಹಂತಿಗೆ ಬರಬೇಕಾಗಿತ್ತು. ಹುಬ್ಬಳ್ಳಿ ಸಮೀಪದೊಳಗೆ ಈ ತೊರ್ವಿಯವರ ಒಂದು ಬಾವಿ ಇತ್ತು. ಆ ಬಾವಿಯೊಳಗೆ ನೋಡ್ರಿ, ಅದೊಂದು ಹಾಳು ಬಿದ್ದ ಬಾವಿಯಾಗಿತ್ತು. ಸಿದ್ಧಾರೂಢರು ಏನಂದ್ರು, ಆ ಬಾವಿಯನ್ನು ನೋಡಿ, ಈ ಬಾವಿ ಹಾಳು ಬಿದ್ದೈತಿ, ಮತ್ತು ಇದು ನನಗೆ ಇರ್ಲಾಕ ಭಾಳ ಪ್ರಶಸ್ತವಾದ ಜಾಗ, ನಾ ಇಲ್ಲೇ ಇರ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಆ ಹಾಳು ಬಿದ್ದ ಬಾವಿಯೊಳಗೆ ಕೆಳಗೆ ಇಳಿದು ಅಲ್ಲಿ ಒಂದು ಸಣ್ಣ ಆ ಕಟ್ಟೆಯನ್ನು ಏನು ಮಾಡ್ತಾರ ಅಲ್ಲಿ ಕುಂತು ಬಿಡ್ತಾರೆ.
ನೋಡ್ರಿ ವಿಚಿತ್ರ ಏನತ್ತಂದ್ರ ಹಾಳು ಬಿದ್ದ ಬಾವಿಯೊಳಗೆ ಎಷ್ಟು ಸೊಳ್ಳೆಗಳಿದ್ದು, ಎಷ್ಟು ಹುಳ ಹುಪ್ಪಡಿಗಳಿದ್ದು, ಅವೆಲ್ಲ ಸಿದ್ಧಾರೂಢರಿಗೆ ಕಡಿತಿದ್ದು. ಇಷ್ಟೆಲ್ಲ ಕಡಿದ್ರು ಸಿದ್ಧಾರೂಢರು ಅಲ್ಲಿ ಯಾಕೆ ಇರಬೇಕು, ನಾನು ಬ್ಯಾರೆ ಕಡೆ ಹೋಗಬೇಕು ಅಂತ ಹೇಳಿ ಅನ್ಕೋಲಿಲ್ಲ. ಯಾಕೆ ಅನ್ಕೋಲಿಲ್ಲ ಅಂತಂದ್ರೆ ಸಿದ್ಧಾರೂಢರು ಅದನ್ನ ಏನತ್ತ ತಿಳ್ಕೊಂಡು ಬಿಟ್ಟಿದ್ರು ಅಂತಂದ್ರೆ, ನನ್ನ ಚಿತ್ತ ಬೇರೆ ಕಡೆ ಹೋಗಬಾರದು, ನನ್ನ ಚಿತ್ತ ವಿಚಲಿತ ಆಗಬಾರ್ದು. ನನ್ನ ಚಿತ್ತ ಏನಪ್ಪಾ ಅಂತಂದ್ರೆ ವಿಚಲಿತ ಆಗಿ ನಾನು ಏನಪ್ಪಾ ಅಂದ್ರೆ ಮಂಪರು ನನಗೆ ಬಂದು ನಿದ್ರೆಗಣ್ಣಿಗೆ ನಾನು ಜಾರಬಾರ್ದು. ಈ ಸೊಳ್ಳೆಗಳೆಲ್ಲ ನನಗೆ ಯಾವಾಗಲೂ ಕಚ್ಚುತ್ತಿರಬೇಕು, ಅಂದ್ರೆ ನನ್ನನ್ನು ಅವು ಜಾಗೃತ ಮಾಡ್ತಾವ ಅಂತ ಹೇಳಿ ಹಿಂಗೆ ತಿಳ್ಕೊಂಡಿದ್ರು. ನೋಡ್ರಿ, ಒಬ್ಬ ಗುರು ಸಾಧನೆ ಮಾಡ್ಲಿಕ್ಕೆ ಹೊಂಟಾನ ಅಂತಂದ್ರೆ ಕಷ್ಟಗಳನ್ನ ಏನತ್ತ ತಿಳ್ಕೊಂತಿದ್ದ ಅಂತಂದ್ರೆ, ಆ ಕಷ್ಟಗಳು ನನ್ನನ್ನ ತಿದ್ದಿ ಮತ್ತಷ್ಟು ಪ್ರಬಲನನ್ನಾಗಿ ಮಾಡ್ತಾವ ಅಂತ ಹೇಳಿ ತಿಳ್ಕೊಂಡಿದ್ರು ಸಿದ್ಧಾರೂಢರು. ನೋಡ್ರಿ, ಈಗ ನಮ್ಮ ಮನ್ಯಾಗ ಸೊಳ್ಳೆ ಕಸ್ತಾವ ಅಂತ ಹೇಳಿ ನಾವೆಲ್ಲ ಮಚ್ಚರದಾನಿ ಹಾಕೊಳ್ಳೋದು ಅಥವಾ ಯಾವುದೋ ಕಾಯಿಲೆಗಳನ್ನು ಹಚ್ಚೋದು ಹಿಂಗೆಲ್ಲ ಮಾಡ್ತೀವಿ. ಆದರೆ ಸಿದ್ಧಾರೂಢರು ಹೆಂಗೆ ಮಾಡಿದ್ರು ಅಂತಂದ್ರೆ, ಅವರ ಚಿತ್ತ ವಿಚಲಿತ ಆಗಬಾರ್ದು, ಸೊಳ್ಳೆಗಳನ್ನು ನನಗೆ ಕಚ್ಚುತ್ತಿರಬೇಕು ಅಂಥೇಳಿ ನಾ ಇಲ್ಲೇ ಇರ್ತೀನಿ ಅಂಥೇಳಿ ಆ ಗುಹೆಯೊಳಗೆ, ಆ ಬಾವಿಯ ಕಟ್ಟೆಯೊಳಗೆ ಏನಪ್ಪಾ ಅಂತಂದ್ರೆ ಕೆಳಗೆ ಕುಂತಿರ್ತಾರೆ. ಕುಂತು ಸುಮಾರು ದಿವಸಗಳ ಕಾಲ ಅದೇ ಬಾವಿಯೊಳಗೆ ಅವರು ಧ್ಯಾನಾಸಕ್ತರಾಗಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಬ್ಬ ವ್ಯಕ್ತಿ ಅದನ್ನು ನೋಡಿ, ಇವ್ರು ಇಷ್ಟು ದಿವಸ ಆತು ಈ ಬಾವಿಯೊಳಗೆ ಕುಂತ ಏನು ಮಾಡ್ತಾರೋ, ಇಷ್ಟೆಲ್ಲ ಹೊಲಸೈತಿ, ಹೊಲಸು ನಾರ್ಲಿಕ್ಕತ್ತೈತಿ, ಸೊಳ್ಳೆಗಳದಾವ, ಹುಳ ಹುಪ್ಪಡಿಗಳದಾವ, ಹಾವು ಚೇಳುಗಳದಾವ, ಇಷ್ಟೆಲ್ಲದರ ನಡಬರ್ಕ ಇವ್ರು ಯಾಕೆ ಕುಂತಾರ, ಇವರು ಸಿದ್ಧಿ ಪುರುಷರು ಇದ್ರೂ ಇರಬಹುದು, ಅವರನ್ನ ಉಪಚರಿಸಬೇಕು ಅಂಥೇಳಿ, ಯಾರ್ರೀ ಅಪ್ಪ ನೀವು ಇಲ್ಲಿ ಯಾಕೆ ಕುಂತಾರಿ, ಬರ್ರಿ ಮತ್ತು ನಮ್ಮ ಮನೆಗೆ ಹೋಗೋಣ ಅಂಥೇಳಿ ಆ ಬಾವಿಯೊಳಗಿಂದ ಕರ್ಕೊಂಡು ಬಂದು ಮನೆಯೊಳಗೆ ಉಪಚಾರ ಮಾಡಬೇಕು ಅಂಥೇಳಿ ಅವ ಕರ್ಕೊಂಡು ಹೋಗ್ತಾನೆ. ಹಿಂಗೆ ಕರ್ಕೊಂಡು ಹೋದ ನಂತರ ಮನೆಯೊಳಗೆ ನೋಡ್ರಿ, ಆ ಕರ್ಕೊಂಡು ಹೋದಂಥ ವ್ಯಕ್ತಿ ಅವನ ಬಟ್ಟೆಗಳು ಗಲೀಜಾಗಿದ್ದು, ಸಿದ್ಧಾರೂಢರ ಬಟ್ಟೆಗಳು ಎಲ್ಲ ಹೊಲಸಾಗಿಬಿಟ್ಟಿತ್ತು. ಹಿಂಗಿದ್ದಾಗ ಮನೆಯೊಳಗೆ ಹೋಗಿ ಸಿದ್ಧಾರೂಢರನ್ನ ಕೂಡಿಸಿ, ಅಪ್ಪಾರ ನೀವು ಸ್ವಲ್ಪ ಕುಂತ್ಕೋರಿ, ನನ್ನ ಬಟ್ಟೆಗಳೆಲ್ಲ ಭಾಳ ಹೊಲಸಾಗ್ಯಾವ, ಕೆಲಸ ಮಾಡೀನಿ ಹೊಲದಾಗ, ಮತ್ತು ನಾವು ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ, ನೀವು ಇಲ್ಲೇ ಕೂಡ್ರಿ ಅಂಥೇಳಿ ಮನೆಯೊಳಗೆ ಕುಂಡಿಸಿ ಒಳಗೆ ಸ್ನಾನಕ್ಕೆ ಹೋಗ್ತಾನೆ. ಹಿಂಗೆ ಒಳಗೆ ಸ್ನಾನಕ್ಕೆ ಹೋದಂತಹ ವ್ಯಕ್ತಿ ಸ್ನಾನ ಮಾಡಿ ಹೊರಗೆ ಬರೋದ್ರ ಒಳಗಾಗಿ ಸಿದ್ಧಾರೂಢರು ಏನು ಮಾಡಿಬಿಟ್ಟಿದ್ರು ಅಂತಂದ್ರೆ, ತಮ್ಮ ಮೈ ಮೇಲಿನ ಬಟ್ಟೆಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಿ ಬಿಚ್ಚಿಟ್ಟು ಹಂಗ ಮತ್ತೆ ಊರೊಳಗೆ ಹೋಗಿಬಿಟ್ಟಿದ್ರು ಅವರು. ಆ ವ್ಯಕ್ತಿ ಎಲ್ಲಿ ಹೋದ್ರು, ಇವು ಪುಣ್ಯಾತ್ಮ ಕರೆಸಿ ಮನ್ಯಾಗ ಉಪಚಾರ ಮಾಡ್ಬೇಕಂತ ಹೇಳಿ ಕರ್ಕೊಂಡು ಬಂದಿದ್ನಿ, ಮತ್ತು ಎಲ್ಲಿ ಹೋಗಿಬಿಟ್ಟಾರಲ್ಲ ಅಂಥೇಳಿ ವಿಚಾರ ಮಾಡಕತ್ತ. ವಿಚಾರ ಮಾಡಿದ, ಎಲ್ಲ ಕಡೆ ಹುಡುಕ್ಯಾಡಿದ, ತಡಿಕ್ಯಾಡಿದ, ಎಲ್ಲಿ ಸಿದ್ಧಾರೂಢರು ಕಾಣಲಿಲ್ಲ ನೋಡ್ರಿ. ಹಿಂಗಿದ್ದಾಗ ಕೆಲವೊಂದಿಷ್ಟು ಜನ ಬಂದು, ಯಾಕೆ ಏನು ಮಾಡಾಕತ್ತಿ, ಯಾರನ್ನ ಹುಡುಕ್ಯಾಡಕತ್ತಿ ಅಂತ ಹೇಳಿ ಕೇಳಿದ್ರು. ಇಲ್ಲ, ಒಬ್ಬ ಸತ್ಪುರುಷ ನನ್ನ ಕರ್ಕೊಂಡು ಬಂದಿದ್ದೀನಿ, ನಾನು ಮನ್ಯಾಗ ಉಪಚಾರ ಮಾಡ್ಬೇಕಂತೇಳಿ ಅವ್ರಿಗೆಲ್ಲ ಆದರ ಆತಿಥ್ಯ ಮಾಡಬೇಕು, ಅವರಿಗೆ ಮೃಷ್ಟಾನ್ನ ಭೋಜನಗಳನ್ನು ಉಣಿಸ್ಬೇಕು, ಅವರಿಗೆ ಒಳ್ಳೆ ಉಪಚಾರ ಮಾಡ್ಬೇಕಂತೇಳಿ ಮಾಡಿದ್ನಿ, ಮತ್ತು ಅವರು ಕೇಳಲ್ದ ಹೋಗಿಬಿಟ್ಟಾರ ನೋಡ್ರಿ ಅಂಥೇಳಿ ಜನರಿಗೆ ಇವ ಅಂದ. ಅವಾಗ ಜನ ಅಂದರು, ಅಲ್ಲೋ ಸಾಧು ಸತ್ಪುರುಷರು ಎಂದರೆ ಮನ್ಯಾಗ ಬಂದು ಉಪಚಾರ ಮಾಡ್ಕೋಂತ ಕುಂಡತಾರೇನಪ್ಪ, ಅವರು ಈ ಸಂಸಾರ ಬಂಧನ, ಈ ಮನೆ ಜಂಜಾಟ ಯಾವುದೋ ಬ್ಯಾಡ ಅಂತೇಳೇ ಹೋದವರು. ಅಂಥವ್ರು ನೀ ಮತ್ತೆ ಮನೆಗೆ ಕರ್ಕೊಂಡು ಬರ್ತಿ ಅಂದ್ರೆ ಅವ್ರೆಂದರು ಬರ್ಲಾಕ್ ಸಾಧ್ಯ ಐತೇನೋ, ನಿನ್ನ ಮನ್ಯಾಗ ಇರ್ಲಾಕ್ ಸಾಧ್ಯ ಐತೇನೋ ಅಂತಂದಾಗ, ಹೌದು ನೀವೇನು ಹೇಳ್ರಲ್ಲ, ಇದು ಭಾಳ ನಿಜ ಐತೆ ಅಂಥೇಳಿ ಅವನು ತಿಳ್ಕೊಂಡ. ಅದಾದ ನಂತರ ಹುಬ್ಬಳ್ಳಿ ಸಮೀಪದಲ್ಲಿ ಇರುವಂತಹ ಒಂದು ಡುಮ್ಗೇರಿಯಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ, ಸಿದ್ಧಾರೂಢರು ಒಂದು ಗಿಡದ ಬಡ್ಡ್ಯಾಗ ಕುಂತಿದ್ರು. ಗಿಡದ ಬಡ್ಡ್ಯಾಗ ಕುಂತಾಗ ಈ ದನ ಕಾಯಿ ಹುಡುಗರು ಬರ್ತಾವಲ್ರಿ, ಅವೆಲ್ಲ ದನಗಳು ಕಾಯ್ಕೋತ ಎಲ್ಲ ದನ ಮೇಯಿಸ್ಕೋತ ಅಡ್ಡಾಡ್ತಿದ್ದು ಹುಡುಗರು ಬಂದು ಸಿದ್ಧಾರೂಢರನ್ನ ನೋಡಿ ಸಿದ್ಧಾರೂಢರ ಹತ್ತಿಗೆ ಬಂದ ಕುಂಡು ಏನ್ರೆ ಮಾತಾಡೋವು, ಚರ್ಚೆ ಮಾಡೋವು, ಹಾಸ್ಯ ಮಾಡೋವು. ಸಿದ್ಧಾರೂಢರು ಆ ಹುಡುಗರ ಜೊತೆ ಬಾಲಕನಾಗಿ ಅವ್ರ ಜೋಡಿ ಎಷ್ಟು ಆನಂದದಿಂದ ಬೆರೀತಿದ್ರು ಅಂತಂದ್ರೆ, ಅವರು ನಾ ಜ್ಞಾನಿ ಅದನಿ
ನಾ ಏನೋ ಸಾಧಿಸ್ಲಿಕ್ಕೆ ಹೊಂಟನಿ ಅಂತ ಎಲ್ಲ ವಿಚಾರಗಳನ್ನ ತಲೆಯಾಗ ತೆಗೆದು ಮಕ್ಕಳೊಂದಿಗೆ ಮಕ್ಕಳಾಗಿ ಅವರ ಜೊತೆ ನಲಿತಿದ್ರು. ಇದೇ ಅಲ್ಲೇನೋ ಗುರುವಿನ ಲಕ್ಷಣ. ನಾವು ಯಾರ ಜೊತೆ ಇರ್ತೀವಿ ಅವ್ರ ಜೊತೆ ಅವರಂಗ ಇದ್ದು ಅವ್ರ ಜೊತೆ ಆಡಿ ಕೂಡಿ ನಲಿದು ಸಂತೋಷ ಪ್ರೀತಿ ವಿಶ್ವಾಸಗಳನ್ನ ನೀಡುವುದ ಮನುಷ್ಯನ ಧರ್ಮ. ಹಂಗ ಸಿದ್ಧಾರೂಢರು ಆ ಬಾಲಕರ ಜೋಡಿ ಆಟ ಆಡ್ತಿದ್ರು. ಆದ್ರೆ ಹುಡುಗರು ನೋಡ್ರಿ, ಹುಡುಗ ಬುದ್ಧಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ನೋಡೋ ಅಜ್ಜ ನಮ್ಮ ದನಕರಗಳು ಅಷ್ಟ ಸ್ವಲ್ಪ ಆ ಕಡೆ ಹೋಗ್ಯಾವ, ಅವನ್ನೆಲ್ಲ ಸ್ವಲ್ಪ ತಗೊಂಡು ಬಾಪ ಅಂಥೇಳಿ ಹುಡುಗರು ಅವ್ರಿಗೆ ಆಜ್ಞೆ ಮಾಡ್ತಿದ್ದು. ಇವೇನು ಹುಡುಗರು ನನಗೆ ಆಜ್ಞೆ ಮಾಡ್ತಾವು ಅಂತ ಹೇಳಿ ಸಿದ್ಧಾರೂಢರು ತಿಳ್ಕೊಲಿಲ್ಲ. ಸಿದ್ಧಾರೂಢರು ಏನ್ ಮಾಡ್ತಿದ್ರು ಅಂತಂದ್ರ, ಆಯ್ತಪ್ಪ ನಾನು ತಗೊಂಡು ಬರ್ತೀನಿ, ನೀವೆಲ್ಲ ಸ್ವಲ್ಪ ಆರಾಮ್ ಮಾಡ್ರಿ ಅಂತೇಳಿ ಹುಡುಗರನ್ನ ಗಿಡದ ಬಡ್ಡ್ಯಾಗ ಕುಂಡಿಸಿ ಬಿಸಿಲಾಗ ತಾವು ದನ ಕಾಯ್ತಿದ್ರು. ನೋಡ್ರಿ ಎಂತ ವಿಪರ್ಯಾಸ ನೋಡ್ರಿ ಇದು. ಹಿಂಗೆ ಬಾಲಕರನ್ನ ಗಿಡದ ಬಡ್ಡ್ಯಾಗ ಕುಂಡಿಸಿ ಅವ್ರಿಗೆ ಉಣ್ಣು ತಿನ್ನು ಅಂತ ಹೇಳಿ ಅವ್ರನ್ನ ಮನಗಿಸಿ ತಾವೆಲ್ಲ ದನ ಕಾಯ್ಕೊಂಡು ಬಂದು ಹುಡುಗರನ್ನ ಎಬ್ಸಿ, ನೋಡ್ರಪ್ಪ ಎಲ್ಲಾ ದನಕರಗಳನ್ನ ನಾ ತಗೊಂಡು ಬಂದನಿ, ಇನ್ನು ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳಿ ಕಳಿಸ್ಕೊಡ್ತಿದ್ರು. ಮತ್ತು ಹುಡುಗರಿಗೆ ಏನು ಬೇಕ್ರಿ, ದನ ಕಾಯವ್ ಸಿಕ್ಕಿಬಿಟ್ಟಾನ ಬಾ ಅಂದಂಗ ದಿನಾಲು ಬರೋರು, ಸಿದ್ಧಾರೂಢರ ಜೋಡಿ ಸ್ವಲ್ಪ ಕುಂಡೋರು, ಮಾತಾಡೋರು, ದನ ಕಾಯ್ಕೊಂಡು ಬರೋಗಪ್ಪ ಅಂತೇಳಿ ಸಿದ್ಧಾರೂಢರಿಗೆ ಹಚ್ಚಿ ಹುಡುಗರೆಲ್ಲ ಆಟ ಆಡ್ಕೊಂಡು ಕುಂತು ಬಿಡ್ತಿದ್ದು. ಹೀಗಿರುವಾಗ ಸಿದ್ಧಾರೂಢರು ದಿನ ಕಳೆದಂತೆ ಇದನ್ನ ಮಾಡ್ಕೊಂತ ಹುಡುಗರ ಜೊತೆ ಇರ್ಲಿಕ್ಕೆ ಶುರು ಮಾಡ್ರು. ಹೀಗಿದ್ದಾಗ ಒಂದು ದಿವಸ ಏನಾಗಿಬಿಡ್ತು ಅಂತಂದ್ರೆ, ಹುಡುಗರು ಆ ತೋಟದಲ್ಲಿರುವಂತಹ ಒಂದು ಹಲಸಿನ ಹಣ್ಣನ್ನ ಕದ್ದು ಬಿಟ್ರು. ಹಲಸಿನ ಹಣ್ಣನ್ನ ಕದ್ದು ಸಿದ್ಧಾರೂಢರನ್ನ ಕರ್ಕೊಂಡು, ಅಜ್ಜಾರ ನಡ್ರಿ, ಮತ್ತು ನಡ್ರಿ ಪಟ ನಾವು ಹಲಸಿನ ಹಣ್ಣು ಕದ್ದದೀವು, ಮತ್ತು ಎಲ್ಲಾರು ಕೂಡಿ ತಿನ್ನು ನಡ್ರಿ ಅಂಥೇಳಿ ಎಲ್ಲರೂ ಓಡ್ಕೊತ ಹೋಗ್ಲಿಕ್ಕೆ ಹತ್ಬಿಟ್ರು. ಇದನ್ನ ಯಾರು ನೋಡಿದ್ರು ಅಂತಂದ್ರ ಹೊಲದ ಮಾಲಕ ನೋಡಿಬಿಟ್ಟಿದ್ದ. ಹೊಲದ ಮಾಲಕ ನೋಡಿದ, ಓಡ್ಕೊಂತ ಬಡಿಗೆ ಹಿಡ್ಕೊಂಡು ಓಡ್ಕೋತ ಬಂದ. ಹುಡುಗರು ಏನು ಮಾಡಿಬಿಟ್ಟು ಅಂದ್ರೆ, ಆ ಹಲಸಿನ ಹಣ್ಣ ಭಾಳ ವಜ್ಜೆ ಐತಿ ಬಾ ಅಂದಂಗೆ ಸಿದ್ಧಾರೂಢರ ಕೈಯಾಗ ಕೊಟ್ಟ ಜೋರ್ ಹಂಗೆ ಓಡ್ಲಿಕ್ಕೆ ಶುರು ಮಾಡಿಬಿಟ್ರು. ಜೋರ್ ಹಂಗೆ ಓಡ್ಲಿಕ್ಕೆ ಶುರು ಮಾಡಿರೋ ಹೊಲದ ಮಾಲಕ ಬಂದವನೇ ಸಿದ್ಧಾರೂಢರನ್ನ ಹಿಡ್ಕೊಂಡ, ಏನೋ ನಮ್ಮ ಹೊಲದಲ್ಲಿರುವಂಥ ಹಣ್ಣನ್ನು ತುಡುಗು ಮಾಡ್ತೀಯ ಅಂತ ಹೇಳಿ ಸಿದ್ಧಾರೂಢರಿಗೆ 1-2-3 ಏಟ ಬಡಿಗಿಲೆ ಹೊಡೆದು ಬಿಟ್ಟ. ಬಡಿಗಿಲೆ ಏನು ಹೊಡೆದು ಬಿಟ್ಟ, ಸಿದ್ಧಾರೂಢರ ಕೈಯಲ್ಲಿರೋ ಹಲಸಿನ ಹಣ್ಣು ಏನಪ್ಪಾ ಅಂದ್ರೆ ಕೆಳಗೆ ಬಿತ್ತು. ಅದನ್ನ ತಗೊಂಡ ಒಬ್ಬ ಹುಡುಗ ಓಡ್ಕೋತ ಹೋಗಿಬಿಟ್ಟ. ಸಿದ್ಧಾರೂಢರು ಅಂದ್ರು, ಇಲ್ಲ ನಾನು ಏನು ಕದ್ದಿಲ್ಲಿದ್ನ, ನಾನು ಸುಮ್ಮ ಇಲ್ಲಿ ಕುಂತಿದ್ದೆ, ಅವರೆಲ್ಲ ದನಕಾಯಿ ಹುಡುಗರು ಬರ್ತಿದ್ದು, ಇದನ್ನ ಅವ್ರು ಮಾಡ್ಯಾರಪ್ಪ ಅಂತಂದ್ರೆ ಹೊಲದ ಮಾಲಕ ಯಾಕೆ ಕೇಳ್ತಾನ್ರಿ, ಯಾಕೆ ಕೇಳ್ತಾನವ? ಕದ್ದವ್ರೆಂದ್ರೆ ಏನಪ್ಪಾ ಅಂತಂದ್ರೆ ಖರೆ ಹೇಳ್ತಾರ ಅಂದಂಗ ಸಿದ್ಧಾರೂಢರನ್ನ ಬಡ್ದು ಬಿಟ್ಟಿದ್ದ. ಆದ್ರೆ ಸಿದ್ಧಾರೂಢರು ಏನ್ ತಿಳ್ಕೊಂಡು ಬಿಟ್ಟಿದ್ರು ಅಂತಂದ್ರ, ಪಾಪ ಕರ್ಮಗಳ ಕಳಿಲಾಕ ಇದು ಒಂದು ದಾರಿ ನನಗೆ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಶಮಂತಕ ಮಣಿಯನ್ನ ಏನಪ್ಪಾ ಅಂದ್ರ ಕದ್ದು ರುಕ್ಮಿಣಿ ಸತ್ಯಭಾಮರನ್ನ ಮದುವೆಯಾದ ಪ್ರಸಂಗವನ್ನ ನೆನಪು ಮಾಡ್ಕೊಂಡ್ರು. ಶ್ರೀಕೃಷ್ಣ ಶಮಂತಕ ಮಣಿಯನ್ನ ಕದ್ದು ರುಕ್ಮಿಣಿ ಸತ್ಯಭಾಮರನ್ನ ಮದುವೆಯಾಗಿದ್ದ. ಆದ್ರೆ ನಾನು ಈ ಹಲಸಿನ ಹಣ್ಣ ಕದ್ದು ಯಾರನ್ನ ಮದುವೆ ಆಗಬೇಕಾಗೈತಿ? ನಾನು ಯಾರನ್ನು ಮದುವೆ ಆಗುವಂತ ಪ್ರಸಂಗ ಇಲ್ಲ. ಯಾಕಂದ್ರೆ ಸಂಸಾರ ಬ್ಯಾಡ ಅಂತ ಹೇಳಿ ಬಂದಾವಿದ್ದೇನೆ ನಾನು. ನನಗೆ ನೀವು ಕೊಟ್ಟ 2 ಏಟೆ ನನಗೆ ಸಾಕು ಅಂದಂಗ ಸಿದ್ಧಾರೂಢರು ನೋಡ್ರಿ, ನಾನು ಮಾಡಿರುವ ತಪ್ಪಿಗೆ ಇವ 2 ಏಟ ನನಗೆ ಶಿಕ್ಷೆ ಆಯಿತು, ಸ್ವಲ್ಪದ್ರಲ್ಲೇ ನನಗೇನಪ್ಪ ಅಂತಂದ್ರೆ ಕರ್ಮ ಕಳೀತಲ್ಲ, ನನಗೆ ಬಹಳ ಸಂತೋಷ ಆಯಿತು ಅಂದ್ಕೊಂಡ್ಬಿಟ್ರು ಸಿದ್ಧಾರೂಢರು. ನೋಡ್ರಿ ಎಂಥ ವಿಚಾರ ನೋಡ್ರಿ, ಎಂಥ ಉನ್ನತ ವಿಚಾರ ನೋಡ್ರಿ. ಒಬ್ಬ ಗುರು ಎಲ್ಲ ಜಗತ್ ಪ್ರಸಿದ್ಧ ಆಗಬೇಕಂದ್ರ ಬಾಲ್ಯದಿಂದನ ಅಂತ ಗುಣಗಳನ್ನ ಬೆಳೆಸಿಕೊಂಡು ಬಂದಿರ್ತಾನ. ಅಂದಾಗ ಅವ ಜಗತ್ ಪ್ರಸಿದ್ಧ ಗುರು ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದ್ರೆ ಅದು ಎಂದೆಂದಿಗೂ ಸಾಧ್ಯ ಇಲ್ಲ. ಅದು ಇಂತಹ ಪ್ರಸಂಗಗಳು ಸಿದ್ಧಾರೂಢರಿಗೆ ಬಹಳ ಒದಗಿ ಬಂದಿತ್ತು. ಹೀಗಿರುವಾಗ ನೋಡ್ರಿ, ಅವರು ಒಂದು ದಿವಸ ಏನಾಯ್ತು, ಹುಬ್ಬಳ್ಳಿ ಆಸ್ಪಾಸ ಅವರು ತಿರುಗಾಡೋ ಸಂದರ್ಭದೊಳಗೆ ಒಂದು ಕಟ್ಟೆಯ ಮೇಲೆ ಕುಂತಿರ್ತಾರೆ. ಕಟ್ಟೆಯ ಮೇಲೆ ಕುಂತಾಗ ಅಲ್ಲಿ ಹಂದ್ರಯ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ, ಈ ಹಂದ್ರಯ್ಯ ಅನ್ನುವಂತಹ ವ್ಯಕ್ತಿ ನೋಡ್ರಿ ಏನು ಮಾಡಿಬಿಟ್ಟ ಅಂತಂದ್ರೆ, ಇವ್ ಯಾವ ಜಂಗಮ ಇದ್ದಾನ, ಜಂಗಮತೆ ಕಾಣಿಸ್ತಾನ, ಸಾಧುಗತೆ ಕಾಣಿಸ್ತಾನ, ಆದ್ರೆ ಕೊರಳೊಳಗೆ ಮಾತ್ರ ಏನಿಲ್ಲ, ಲಿಂಗ ಇಲ್ಲ.
ಯಾಕಂದ್ರೆ ಸಿದ್ಧಾರೂಢರು ಕೊರಳೊಳಗ ಲಿಂಗವನ್ನ ಕಟ್ಟತಿಲ್ಲಾಗಿದ್ರು. ಹೀಗಿರುವಾಗ ಕೊರಳೊಳಗ ಲಿಂಗಿಲ್ಲ ಆದ್ರ ಸಾಧು ಅಂತ ಹೇಳ್ಕೊಂಡ ಅಡ್ಡಾಡ್ತಾನ, ಜಂಗಮ ಅಂತ ಹೇಳ್ಕೊತ ಅಡ್ಡಾಡ್ತಾನ. ಇವಂಗ ಸರಿಯಾದ ಶಿಕ್ಷೆಯನ್ನು ನಾವು ನೀಡಬೇಕು ಅಂತ ಹೇಳಿ ಆ ಹಂದ್ರಯ್ಯ ಏನು ಮಾಡಿಬಿಟ್ಟಿದ್ದ ಅಂತಂದ್ರೆ, ಅವ ಮದ್ಯಪಾನ ಮಾಡ್ತಿದ್ದ, ಅಂದ್ರೆ ಶೆರೆ ಕುಡಿತಿದ್ದ. ಸಿದ್ಧಾರೂಢರು ಮಲ್ಕೊಂಡು ಬಿಟ್ಟಿದ್ರು. ಕಟ್ಟಿ ಮೇಲೆ ರಾತ್ರಿ ಎಳಗೆ ಬಂದ ನೋಡ್ರಿ. ಅವ ತಡರಾತ್ರಿ ಒಳಗ ಬಂದು ಸಿದ್ಧಾರೂಢರನ್ನ ಎಬ್ಬಿಸಿ ತನ್ನ ಪಾದರಕ್ಷೆಗಳನ್ನ ಸಿದ್ಧಾರೂಢರು ತಲೆ ಮೇಲೆ ಇಟ್ಟಿದ್ದ. ನೋಡ್ರಿ ಎಂತಹ ಜನ ಇರ್ತಾರ ನೋಡ್ರಿ ಭೂಮಿ ಮ್ಯಾಗ. ಸಾಧಿಸ್ಲಿಕ್ಕೆ ಹೊಂಟಾಣ ಅಂತಂದ್ರ ಅವಂಗ ಆದಷ್ಟ ತೊಂದರೆ ಕೊಡುವಂತಹ ಜನನ ನಮ್ಮ ಭೂಮಿ ಮ್ಯಾಗ ಬಹಳ ಅದ. ಯಾಕಂದ್ರೆ ಯಾವ ಸಾಧು ಸತ್ಪುರುಷನರ ತಗೋರಿ ನೀವು, ಇವರೊಬ್ಬರೇ ತಲ್ಲ, ಭೂಮಿ ಮೇಲೆ ಆದಂತ ಯಾವ ಸಾಧು ಸತ್ಪುರುಷರನ್ನ ತಗೋರಿ, ಅವರಿಗೆ ಕಷ್ಟ ಬರಲಾರದಂತಹ ಜೀವನವೇ ಇಲ್ಲ. ಅಷ್ಟು ಕಷ್ಟಗಳನ್ನು ಅನುಭವಿಸಿ ಜನರಿಂದ ಅಷ್ಟೆಲ್ಲ ನೋವನ್ನ ತಿಂದು ಮತ್ತು ಸಮಾಜದ ಉದ್ಧಾರಕ್ಕಾಗಿ ಅವ್ರ ಶ್ರಮಿಸ್ತಾನ ಅಂತಂದ್ರೆ ಅವ ಎಂಥ ಗುರು ಇರ್ಬೇಕ್ರಿ, ಎಂಥ ಗುರು ಇರಬೇಕು. ಇಂತಹ ಗುರುವಿಗೆ ಆ ಪಾದರಕ್ಷೆಗಳನ್ನ ತಂದ ತಲೆ ಮೇಲೆ ಇಟ್ಟಂತಹ ವ್ಯಕ್ತಿ ನೋಡ್ರಿ ಕುಡದ ಅಮಲಿನೊಳಗಿಟ್ಟು ಏನಂತಾನ, ಈ ಪಾದರಕ್ಷೆಗಳು ಮುಂಜಾನೆ ತನಕ ಎಲ್ಲರ ನಿನ್ನ ತಲೆ ಮ್ಯಾಗಿಂದ ಬಿತ್ತು ನಿನ್ನನ್ನು ಒಟ್ಟ ಬಿಡುವುದಿಲ್ಲ ಅಂತ ಹೇಳಂದ. ಆದ್ರೆ ಹೆಂಗಾಗಿತ್ತು ಅಂತಂದ್ರೆ ಸಿದ್ಧಾರೂಢರು ನಿದ್ದೆಯ ಮಂಪರಿನೊಳಗೆ ಎದ್ದು ಕುಂತಿದ್ರು. ತಲೆ ಮೇಲೆ ಪಾದರಕ್ಷೆಗಳದಾವ, ಒಂದು ತಾಸಿನವರೆಗೆ ಇಟ್ಕೊಂಡು ಕೂತ್ರು. ಆದ್ರೆ ಸ್ವಲ್ಪ ನಿದ್ರಾದೇವಿ ಬಂದ ಸಿದ್ಧಾರೂಢರನ್ನ ಏನು ಮಾಡಿಬಿಟ್ಟಿದ್ಳು, ಸ್ವಲ್ಪ ಅಳಗಾಡಿಸ್ಬಿಟ್ಟಿದ್ಳು. ಯಾವಾಗ ಸಿದ್ಧಾರೂಢರ ಕಣ್ಣುಗಳ ಸ್ವಲ್ಪ ಮುಚ್ಕೊಂಡು ಸ್ವಲ್ಪ ಜೋಲಿ ಹೋದಂಗಾಯ್ತು, ಪಾದರಕ್ಷೆಗಳ ತಳಗ ಬಿದ್ದು ಬಿಟ್ಟೋರಿ. ಕುಡಲ್ದ ಅಮಲಿನಲ್ಲಿರುವಂತಹ ವ್ಯಕ್ತಿ ಆ ಹಂದ್ರಯ್ಯ ಏನು ಮಾಡಿಬಿಟ್ಟ, ಜೋರಾಗಿ ಸಿದ್ಧಾರೂಢರ ಆ ಮೈ ಮೇಲೆ ಬಾಸುಂಡೆ ಬರೋ ಹಾಗ ಬಡಿಲಕತ್ಬಿಟ್ಟ. ಇಷ್ಟೆಲ್ಲ ಬಾಸುಂಡೆ ಬರೋ ಹಾಗೆ ಬಡಿಸ್ಕೋತಿದ್ರು ಸಿದ್ಧಾರೂಢರು. ಆದರೂ ಅವನಿಗೆ ಯಾವುದೇ ರೀತಿಯ ಏನಪ್ಪಾ ಅಂತಂದ್ರೆ ಬೈಲಿಲ್ಲ, ನೀ ಯಾಕೆ ನನ್ನ ಹೊಡಿತೀಪ ಅಂಥೇಳಿ ಅನ್ಲಿಲ್ಲ. ಎಷ್ಟು ಸಹನಶೀಲತೆಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ರಿ ಅವರು, ಎಷ್ಟು ಸಹನಶೀಲತೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ರು. ಆ ಗುರು ಪಟ್ಟಂತಹ ಕಷ್ಟಗಳಲ್ಲಿ 1% ನಮಗೆ ಕಷ್ಟ ಬತ್ತಂದ್ರೆ ನಾವು ಎಷ್ಟು ವಿಚಲಿತ ಆಗ್ತೀವೋ, ಎಷ್ಟು ಜನರ ಸಹಾಯ ಕೇಳ್ತೀವೋ, 108 ದೇವ್ರ ಕಡೆ ಹೋಗಿ ಬೇಡ್ಕೋತೀವೋ, ಯಾಕೆ ಕಷ್ಟ ಕೊಟ್ಟಿ, ಯಾಕೆ ಕಷ್ಟ ಕೊಟ್ಟಿ ಅಂತ ಹೇಳಿ. ಆದ್ರೆ ಸಿದ್ಧಾರೂಢರು ಅಂತಿದ್ರು, ಎಷ್ಟು ಕಷ್ಟಗಳು ಬರ್ತಾವ, ಎಲ್ಲ ಬರಲಿ, ಬಂದದ್ದು ಎಲ್ಲ ಏನಪ್ಪಾ ಅಂತಂದ್ರೆ ನನ್ನನ್ನು ಗಟ್ಟಿ ಮಾಡ್ತಾವ, ನನ್ನನ್ನು ಈ ಸಮಾಜದೊಳಗೆ ಬದುಕಲಿಕ್ಕೆ ಅರ್ಹನನ್ನಾಗಿ ಮಾಡ್ತಾವ. ಇದು ಪರಮಾತ್ಮನು ನೀಡಿರುವಂಥ ಒಂದು ಪರೀಕ್ಷೆ ಅಂತ ತಿಳ್ಕೊಂಡ್ಬಿಡ್ತಿದ್ರು. ಹೀಗಿರುವಾಗ ಬೆಳಗಿನ ಮುಂಜಾನೆ ತನಕ ಆ ಕುಡದ ಅಮಲಿನಾಗ ಇರುವಂತಹ ವ್ಯಕ್ತಿ ಸಿದ್ಧಾರೂಢರನ್ನ ಬಡಿತಿದ್ದ. ಮೈ ಎಲ್ಲ ಏನಪ್ಪಾ ಅಂತಂದ್ರೆ ಹಣ್ಣುಗಾಯ ನೀರುಗಾಯ ಮಾಡಿಬಿಟ್ರಿ, ಹಣ್ಣುಗಾಯ ನೀರುಗಾಯ ಮಾಡಿಬಿಟ್ಟ. ಇಷ್ಟೆಲ್ಲ ಬಡಿಸ್ಕೊಂಡ ನಂತರ ಅದೇ ತಾನೇ ಏನಪ್ಪಾ ಅಂತಂದ್ರೆ ಸೂರ್ಯನ ಉದಯ ಆಗ್ಲಿಕ್ಕತ್ತಿತ್ತು. ಸಿದ್ಧಾರೂಢರಂದ್ರು, ಯಪ್ಪ ಇಲ್ಲಿ ತಕ ನಿನ್ನ ಕೆಲಸ ಸಾಂಗವಾಗಿ ನಡೀತಲ್ಲ, ನಿನ್ನ ಕೆಲಸ ಸಾಂಗವಾಗಿ ನಡೆದೈತಿ, ಇನ್ನು ನಡೆಯಂಗಿಲ್ಲ. ಯಾಕಂದ್ರೆ ಊರೊಳಗಿನ ಜನ ಯಾರಾದರೂ ಬಂದ್ಬಿಟ್ಟಾರೋ, ನಿನ್ನ ನೋಡಿಬಿಟ್ಟಾರೋ, ಎಲ್ಲರೇ ನಿನ್ನನ್ನು ನೋಡಿ ನಿನ್ನನ್ನು ಬಡದಗಿಡ್ದಾರಪ್ಪ, ನೀನು ಹೋಗಿಬಿಡು. ನಿನ್ನ ಕೆಲಸ ಇಲ್ಲಿಯವರೆಗೆ ಸಾಂಗವಾಗಿ ಆಯಿತು, ಇನ್ನು ನಿನ್ನ ಕೆಲಸಕ್ಕೆ ಅಡ್ಡಿ ಆಗ್ತದ, ನೀನು ಇಲ್ಲಿಂದ ಹೋಗಂದ್ರು. ಅವಾಗ ಅವನ ಅಮಲ್ನು ಇಳಿದಿತ್ತು, ಜೊತೆಗೆ ಊರಾಗಿನ ಮಂದಿ ಬರ್ತಾರಂದಂಗ ಅಂಜಿ ಅವನು ಓಡ್ಕೋತ ಹೋಗಿಬಿಟ್ಟ. ಸಿದ್ಧಾರೂಢರಿಗೆ ಮ್ಯಾಗಿ ಎಳ್ಳಾಕ್ ಬರ್ವತ್ರಿ, ಸಿದ್ಧಾರೂಢರಿಗೆ ಮ್ಯಾಗಿ ಎಳ್ಳಾಕ್ ಬರ್ವತ್ತು. ಮೈಯೆಲ್ಲ ಗಾಯ ಆಗ್ಯದ, ರಕ್ತ ಸುರಿತಾ ಇದೆ, ಮೈಯೆಲ್ಲ ಹಣ್ಣುಗಾಯ ನೀರುಗಾಯ ಆಗಿಬಿಟ್ಟೈತಿ. ಬಡದ ಮೈಯೆಲ್ಲ ಬಾಸುಂಡೆ ಬಂದುಬಿಟ್ಟೈತಿ. ಅಷ್ಟು ಬಡ್ದು ಬಿಟ್ಟಿದ್ರಿ. ಹೀಗಿರುವಾಗ ಸ್ವಲ್ಪ ಜನ ಸತ್ಪುರುಷರು ನೋಡ್ರಿ, ಎಲ್ಲಿ ಕೆಟ್ಟದ್ದದ ಅಲ್ಲಿ ಒಳ್ಳೇದು ಇರ್ತದ. ಹಗಲು ಐತಿ ಅಂದ ಬಳಕ ಅಲ್ಲಿ ಕತ್ಲೇನೂ ಐತಿ, ಕತ್ಲಾಗೈತಿ ಅಂದ ಬಳಕ ಮರುದಿವ್ಸ ಬೆಳಕು ಆಗಲೇಬೇಕು. ಈ ಕೆಟ್ಟದ್ದು ಹೋಗಲೇಬೇಕು, ಒಳ್ಳೇದು ಮತ್ತೆ ಬರಲೇಬೇಕು. ಊರೊಳಗಿನ ಜನ ಏನಿದ್ರು, ಸ್ವಲ್ಪ ಜನ ಬಂದ್ರು, ಅಯ್ಯೋ ಯಾರನ್ನೋ ಏನಪ್ಪಾ ಅಂತಂದ್ರೆ ಬಡ್ದಾರ, ಯಾವ ವ್ಯಕ್ತಿ ಏನೋ ಅಂದಂಗ ಸಿದ್ಧಾರೂಢರ ಸಮೀಪ ಬಂದು, ಯಾರಪ್ಪ ನೀನು, ಏನಾಗೈತಿ ಅಂದಾಗ ಸಿದ್ಧಾರೂಢರು ಅಂತಾರ, ನನಗೆ ಹಿಂಗೊಬ್ಬ ಚಪ್ಪಲಿ ಇಟ್ಟಿದ್ದ, ನನಗೆ ಬಡದು ಹೋಗ್ಯಾನ ಅಂಥೇಳಿ ಅನ್ಲಿಲ್ಲ ಅವರು. ಇಲ್ಲ, ನಾನು ಮಾಡಿದ ಪಾಪ ಕರ್ಮಗಳು ಜನ್ಮಾಂತರವಾಗಿ ನನಗೆ ಬಂದಿತ್ತು,
ಅದು ಈ ಜನ್ಮದೊಳಗೆ ಕಳೀತಾ ಇದೆ, ಅದೆಲ್ಲ ಕಳೀಲಿ, ಅದು ಸಾಂಗವಾಗಿ ಅವ್ರವ್ರ ಕೆಲಸ ನಡೀಲಿ ಅಂಥೇಳಿ ಅಂದ್ಬಿಟ್ರು ನೋಡ್ರಿ. ಎಷ್ಟು ಅಂದಿದ್ದೇ ತಡ, ಪಾಪ ಊರೊಳಗಿನ ಜನ ಇರಲಿ ಬಾಪ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಏನು ಮಾಡಿಬಿಟ್ರು, ತಮ್ಮ ಮನೆ ಕಡೆ ಹೋಗುವಾಗ ಸಿದ್ಧಾರೂಢರನ್ನ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಸಿದ್ಧಾರೂಢರಿಗೆ ಉಪಚಾರವನ್ನು ಮಾಡ್ತಾರೆ. ಉಪಚಾರವನ್ನು ಮಾಡಿ ಅವರಿಗೆ ಸ್ವಲ್ಪ ಒಂದು 2-3 ದಿವಸಗಳ ಕಾಲ ಅವರಿಗೆ ಊಟೋಪಚಾರವನ್ನು ಮಾಡಿಸಿ ಅವರಿಗೆ ವಸ್ತ್ರಾದಿಗಳನ್ನು ನೀಡಿ ಅವ್ರನ್ನ ಉಪಚಾರ ಮಾಡೋದ್ರ ಜೊತೆಗೆ ಅವರ ಬಾಯಿಂದ ಏನು ಒಳ್ಳೆಯ ಮಾತುಗಳು ಬರ್ತಾವಲ್ಲ ಅದನ್ನೆಲ್ಲ ಏನಪ್ಪ ಅಂದ್ರೆ ಕೇಳಿ ಎಂತಹ ಸತ್ಪುರುಷ ಇದ್ದೀಪ ನೀನು ಅಂತೇಳಿ ಹೊಗಳ್ತಿದ್ರು. ಆದರೆ ಸಿದ್ಧಾರೂಢರು ನೋಡ್ರಿ ಒಂದೇ ಕಡೆ ನೆಲೆ ನಿಲ್ಲವರಲ್ಲ. ಆಯ್ತಪ್ಪ ನಾನು ಬರ್ತೀನಿ, ನಿಮ್ಮ ಉಪಕಾರ ನನಗೆ ಭಾಳ ಆಯಿತು ಅಂಥೇಳಿ ಆ ಊರನ್ನು ಬಿಟ್ಟು ಮತ್ತೆ ಅವರು ತಮ್ಮ ಊರ ಕಡೆ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿ ಕಡೆ ಬರಬೇಕಾಗಿತ್ತು. ಆ ಸಂದರ್ಭದೊಳಗೆ ಒಂದ್ಸಲ ಏನಾಗ್ಬಿಡ್ತು ಅಂತಂದ್ರೆ ಸೀಗೆ ಹುಣ್ಣಿಮೆ ದಿವಸ ನೋಡ್ರಿ, ಇದು ಸೀಗೆ ಹುಣ್ಣಿಮೆ ದಿವಸ ಒಂದು ಹಳೆ ಹುಬ್ಬಳ್ಳಿ ಕಡೆ ಏನಪ್ಪಾ ಅಂತಂದ್ರೆ ಅವರು ಬರ್ತಿದ್ರು. ಬರುವಂಥ ಸಂದರ್ಭದೊಳಗೆ ಒಂದು ಹೊಲದೊಳಗೆ ಒಂದು ಬಾವಿಯ ಕಟ್ಟೆ ಮೇಲೆ ಅವರು ಕುಂತಿರ್ತಾರೆ. ಬಾವಿಯ ಕಟ್ಟೆ ಮೇಲೆ ಕುಂತು ಶಿವಧ್ಯಾನವನ್ನ ಮಾಡ್ತಿದ್ರು. ಸೀಗೆ ಹುಣ್ಣಿಮೆಗೆ ನೋಡ್ರಿ ಜನ ಎಲ್ಲ ತಮ್ಮ ಹೊಲಕ್ಕೆ ಹೋಗಿ ಅಲ್ಲಿ ಊಟವನ್ನು ಮಾಡೋದು, ಅದು ಇದು ಕೆಲವೊಂದಿಷ್ಟು ಪದ್ಧತಿಗಳು ಅದಾವ, ಈಗಲೂ ಅದಾವ, ಅವಾಗಲೂ ಇತ್ತು. ಆ ಸಂದರ್ಭದೊಳಗೆ ಈ ಒಬ್ಬ ವ್ಯಕ್ತಿ ಏನು ಮಾಡಿಬಿಟ್ಟ ಅಂದ್ರೆ ಹೊಲಕ್ಕೆ ಊಟ ತಗೊಂಡು ಬರುವಂಥ ಸಂದರ್ಭದೊಳಗೆ ಅಲ್ಲಿ ಪೂಜಾವನ್ನು ಮಾಡಬೇಕು, ಸೀಗೆ ಹುಣ್ಣಿಮೆ ದಿವಸ ಪೂಜಾ ಮಾಡ್ಬೇಕಂಥೇಳಿ ಒಂದು ಕೈಯೊಳಗೆ ನೈವೇದ್ಯ ಮತ್ತು ಒಂದು ಕೈಯೊಳಗೆ ಏನಪ್ಪ ಅಂತಂದ್ರೆ ಆ ಕುಳ್ಳು ತಗೊಂಡು ಬಂದಿದ್ದವ. ಕುಳ್ಳಿಗೆ ಏನಪ್ಪ ಅಂತಂದ್ರೆ ಕುಳ್ಳ ಮ್ಯಾಗ ಬೆಂಕಿ ಇಟ್ಕೊಂಡು ಬಂದಿದ್ದ. ಬೆಂಕಿ ಇಟ್ಕೊಂಡು ಆ ಕುಳ್ಳು ಏನು ತಗೊಂಡು ಬಂದಲ್ರಿ, ಇವರನ್ನ ನೋಡಿ ಅವ ಏನಂತಾನ, ಇವ ನಮ್ಮ ಭಾವಿ ಕಟ್ಟಿ ಮ್ಯಾಗ ಏನಪ್ಪ ಅಂದ್ರೆ ಬಂದು ಕುಂತಾನಲ್ಲ, ಬಂದು ಕುಂತಾನ, ಇವಂಗ ತಕ್ಕ ಶಾಸ್ತಿ ಮಾಡೋನ್ ತಡಿ ಅಂತ ಹೇಳಿ ಏನು ಮಾಡಿಬಿಟ್ಟ, ಆ ಶಿವಧ್ಯಾನದಲ್ಲಿರುವಂತಹ ಸಿದ್ಧಾರೂಢರ ತಲೆಯ ಮೇಲೆ ಸ್ವಲ್ಪ ಇದನ್ನ ನೋಡ್ಕೋಪ ಕುಳ್ಳ ಅಂತೇಳಿ ಅವ್ರ ತಲೆ ಮ್ಯಾಗಿಟ್ಟು ಹೋದ್ ನೋಡ್ರಿ. ನೋಡ್ರಿ ಎಂತೆಂಥ ಜನ ಅದಾರ ನೋಡ್ರಿ ಭೂಮಿ ಮ್ಯಾಗ. ಪಾಪ ಬಂದು ಕುಂತಾನಂತ ಹೇಳಿ ಸುಮ್ಮ ಕೈಯೊಳಗಿರುವಂತಹ ಆ ಸ್ವಲ್ಪ ಏನೋ ರೊಟ್ಟಿ ತುಣುಕೋ ಅದು ಇದು ಏನ್ರ ಕೊಡಬಹುದಾಗಿತ್ತು. ಅದರ ಮನುಷ್ಯರ ಗುಣ ನೋಡ್ರಿ, ನಮ್ಮ ಹೊಲಕ್ಕೆ ಯಾವ ಬಂದಾನ, ನಮ್ಮ ಕಟ್ಟಿ ಮ್ಯಾಗ ಕುಂತಾನಂತ ಹೇಳಿ ಅವ್ರ ತಲೆ ಮ್ಯಾಗ ಬೆಂಕಿ ಇಟ್ಟ. ಒಬ್ಬ ತಲೆ ಮ್ಯಾಗ ಪಾದರಕ್ಷೆ ಇಟ್ಟ ಬಡದ, ಇನ್ನೊಬ್ಬ ತಲೆ ಮ್ಯಾಗ ಬೆಂಕಿ ಇಟ್ಟ. ಎಂತೆಂಥ ಪರೀಕ್ಷೆ ನೋಡ್ರಿ ಸಿದ್ಧಾರೂಢ್ರಿ, ಎಂತೆಂಥ ಪರೀಕ್ಷೆ. ತಲೆ ಮ್ಯಾಗ ಬೆಂಕಿ ಇಟ್ಟಾಗ ಸಿದ್ಧಾರೂಢರು ಒಳಗ ಮನಸ್ಸಿನಾಗ ಅಂತಿದ್ರು, ನಾನು ಬಾಲ್ಯಾವಸ್ಥೆಯೊಳಗಿದ್ದಾಗ ತಲೆ ಮೇಲೆ ಹಾವು ಬಂದು ಕುಂತಿತ್ತು. ತಲೆ ಮೇಲೆ ಹಾವು ಬಂದು ಕುಂತಾಗ ನಾನು ಏನು ಅನ್ಕೊಂಡೆ, ಶಿವನ ಏನಪ್ಪಾ ಅಂದ್ರ ವಾಹನ ಅದು ನನ್ನ ತಲೆ ಮ್ಯಾಗ ಬಂದು ಕುಂತಿತ್ತು, ಶಿವನ ಜೋಡಿ ಇರುವಂಥದ್ದು ನನ್ನ ತಲೆ ಮ್ಯಾಗ ಬಂದು ಕುಂತಿತ್ತು. ಅವಾಗ ಶಿವನ ಅನುಗ್ರಹ ಅಂತ ತಿಳ್ಕೊಂಡೀನಿ. ಈಗ ಶಿವನ ಉರಿಗಣ್ಣು ನನ್ನ ತಲೆ ಮ್ಯಾಗ ಬಂದು ಕುಂತದ, ಶಿವನ ಉರಿಗಣ್ಣು ನನ್ನ ತಲೆ ಮ್ಯಾಗ ಬಂದು ಕುಂತದ. ಇದನ್ನ ಶಿವನ ಅನುಗ್ರಹ ಅನ್ನೋದೇ ಇನ್ನೇನು ಅನ್ಲಿ ನಾನು, ಇದು ಕೂಡ ಶಿವನ ಅನುಗ್ರಹವೇ ಅಂತ ಹೇಳಿ ತಿಳ್ಕೊಂಡು ಆ ಸಿದ್ಧಾರೂಢರು ಮನಸ್ಸಿನೊಳಗೆ ಶಿವಧ್ಯಾನವನ್ನ ಮಾಡ್ತಿದ್ರು. ಎಂತಹ ಅದ್ಭುತ ವ್ಯಕ್ತಿ. ಇಂತಹ ಅದ್ಭುತ ವ್ಯಕ್ತಿಗಳ ಚರಿತೆಯನ್ನ ಕೇಳೋದು ಎಷ್ಟು ಇದು ನೋಡ್ರಿ, ಮನಸ್ಸಿಗೆ ಅದು ಹೇಳಬೇಕಾದ್ರೆ ಏನು ತ್ರಾಸ ಆಗ್ತದ, ಕೇಳಬೇಕಾದ್ರೆ ಎಂತಹ ತ್ರಾಸ ನೋಡ್ರಿ ನಮಗೆ. ಆದ್ರೆ ಸಿದ್ಧಾರೂಢರಿಗೆ ಹೆಂಗಾಗಿರಬಾರ್ದು. ಇಂಥ ಸಿದ್ಧಾರೂಢರು ಅಷ್ಟ ಕಷ್ಟಗಳನ್ನ ಅನುಭವಿಸಿ ಶಿವನಲ್ಲಿ ಏನಪ್ಪಾ ಅಂತಂದ್ರ ಏಕಾಗ್ರ ಚಿತ್ತದಿಂದ ಅವರು ನಡ್ಕೊಂಡ್ರು, ಪಾರಮಾರ್ಥವನ್ನ ಜಯಿಸಿದ್ರು, ಜಗತ್ ಪ್ರಸಿದ್ಧರಾದ್ರು. ಸುಮ್ಮನೆ ಆಗ್ತದೆ ಏನೋದು, ಸುಮ್ಮನೆ ಆಗ್ತದೆ. ಇಂತಹ ಸಿದ್ಧಾರೂಢರಿಗೆ ಕಷ್ಟವನ್ನೆಲ್ಲ ಕೊಟ್ಟಂತಹ ಜನ ನೋಡ್ರಿ, ಮುಂದೆ ಸಿದ್ಧಾರೂಢರು ಹಳೆ ಹುಬ್ಬಳ್ಳಿ ಹತ್ತಿಕ ಭೀಮಪ್ಪ ಉಜ್ಜಣ್ಣ ಅವರಂತಹ ಮನೆಗೆ ಬರ್ತಾನೆ. ಸಿದ್ಧಾರೂಢರು ಭೀಮಪ್ಪ ಉಜ್ಜಣ್ಣ ಅವ್ರ ಮನೆಗೆ ಯಾಕೆ ಬಂದ್ರು ಅಂತಂದ್ರೆ, ಆ ಭೀಮಪ್ಪ ಇದ್ದಾವ ಸಿದ್ಧಾರೂಢರನ್ನು ಹುಡ್ಕೊಂತ ಬಂದು, ಯಪ್ಪ ನನಗ ಪುತ್ರ ಇಲ್ಲ, ಮಕ್ಕಳಾಗಿಲ್ಲ, ನನಗೆ ನೀನು ನಮ್ಮ ಮನೆಗೆ ಬಂದು ನನಗೆ ಪುತ್ರ ಆಗಲಿ ಅನ್ನುವಂತಹ ಒಂದು ಆಶೀರ್ವಾದ ಮಾಡಿ ಹೋಗ್ಬೇಕಪ್ಪ ಯಪ್ಪ ಅಂಥೇಳಿ ಬೇಡ್ಕೊಂಡಿದ್ದ.
ಅದಕ್ಕೆ ಹಳೆ ಹುಬ್ಬಳ್ಳಿ ಒಳಗಿರುವಂತಹ ಭೀಮಣ್ಣನ ಮನೆಗೆ ಸಿದ್ಧಾರೂಢರು ಬಂದರು ನೋಡ್ರಿ. ಸಿದ್ಧಾರೂಢರು ಬಂದ್ರು. ಭೀಮಣ್ಣ ಮತ್ತು ಸತಿ ಇಬ್ರು ಸಿದ್ಧಾರೂಢರ ಪಾದ ಮ್ಯಾಗ ಎರಿಗಿ ಅವಾಗ ಭೀಮಣ್ಣ ಅಂತಾನ, ಯಪ್ಪ ನಮಗೆ ಭಾಳ ದಿವಸ ಆತ ಮಕ್ಕಳಾಗಿಲ್ಲ, ನಮಗೆ ಆಶೀರ್ವಾದ ಮಾಡ್ರಲ್ಲ ಅಂತ. ಅವಾಗ ಸಿದ್ಧಾರೂಢರು ಅಂತಾರ, ಭೀಮಣ್ಣ ನಿನಗೆ ಪುತ್ರ ಬೇಕಂತ ಹೇಳಿ ಬೇಡ್ಲಿಕ್ಕತ್ತಿಯಲ್ಲ, ಯಾವ ಥರ ಪುತ್ರ ಬೇಕಪ್ಪ ಭೀಮಣ್ಣ ನಿನಗೆ? ಯಾವ ಥರ ಪುತ್ರ ಬೇಕು? ಸಂಸಾರ ಬಂಧನದೊಳಗಿದ್ದು ನಿನ್ನ ಈ ಕುಲವನ್ನ ಉದ್ಧಾರ ಮಾಡುವಂತಹ ಪುತ್ರ ಬೇಕೋ, ಏನ ಜಗತ್ತನ್ನು ಉದ್ಧಾರ ಮಾಡುವಂತಹ ಜ್ಞಾನಿ ಪುತ್ರ ಬೇಕೋ ಅಂತ ಹೇಳಿ ಕೇಳಿದ್ರು. ನೋಡ್ರಿ, 2 ಆಪ್ಷನ್ ಕೊಟ್ಟಿದ್ರು ಸಿದ್ಧಾರೂಢರು. ಭೀಮಣ್ಣನು ಬಹಳ ಶಾಣೆ ಇದ್ದ. ಏನಂದ, ಯಪ್ಪ ನನಗೆ ಜ್ಞಾನಿ ಪುತ್ರ ಬೇಕು ನೋಡಪ್ಪ, ಜ್ಞಾನಿ ಪುತ್ರ ಬೇಕು ಅಂತ ಹೇಳಿ ಭೀಮಣ್ಣ ಅಂದಾಗ, ಭೀಮಣ್ಣ ನಿನಗೆ ಜ್ಞಾನಿ ಪುತ್ರ ಬೇಕಂದ್ರ ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೊಂಡು ಬಿಡಪ್ಪ, ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೊಂಡು ಬಿಡು ಅಂತಂದಾಗ ಭೀಮಣ್ಣಗೆ ಎಷ್ಟು ಆನಂದ ನೋಡ್ರಿ, ಎಷ್ಟು ಆನಂದ ನೋಡ್ರಿ. ಯಾರೇ ಬಂದು ನನ್ನನ್ನು ನಿನ್ನ ಮಗ ಅಂತೇಳಿ ತಿಳ್ಕೊಂಡು ಅಂದ್ರೆ ನಾವೆಲ್ಲ ಹಂಗೆ ಮಾಡ್ಲಿಕ್ಕೆ ಆಗ್ತದೇನು? ಆಗುದಿಲ್ಲ, ನಾವೆಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗ. ಆದ್ರ ಭೀಮಣ್ಣ ಹಂಗಲ್ಲ, ಯಾಕಂದ್ರ ಅವ ಒಬ್ಬ ಒಳ್ಳೆ ಶರಣಿದ್ದಾನೆ. ಸಿದ್ಧಾರೂಢರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದ, ಸಿದ್ಧಾರೂಢರ ಬಗ್ಗೆ ಅರಿತಿದ್ದ. ಯಪ್ಪ ನೀ ನನ್ನ ಮಗ ಆತೀಯ, ನೀ ನನ್ನ ಮಗ ಆತೀಯ, ಮತ್ತೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಏನು ಬೇಕು ನನಗೆ? ಸಾಕು, ನಾ ಇನ್ನು ಕಣ್ಣು ಮುಚ್ಕೋತೀನಿ. ಆಯ್ತಪ್ಪ, ನಿನ್ನಂತಹ ವರವನ್ನ ಏನಪ್ಪಾ ಅಂತಂದ್ರೆ ನಿನ್ನನ್ನ ಮಗನಾಗಿ ಪಡೆಯುವಂತಹ ವರ ನನಗೆ ಕೊಟ್ಟಿದೆ ಅಂದ್ರ ನನಗೆ ಇನ್ನೇನೇನೋ ಬ್ಯಾಡ ಅಂದ. ಈ ಗಂಡನ ಮಾತಿಗೆ ಸತಿ ಹೂ ಅನ್ಬೇಕಲ್ಲ, ಸತಿನೂ ಕೂಡ ಹೂ ಅಂದ್ಲು. ಯಾಕಂದ್ರ ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ, ಹಿತವಿರ್ಪುದು ಶಿವನಿಂಗೆ. ಗಂಡೊಂದು ಬ್ಯಾರೆ ವಿಚಾರ, ಹೆಂಡತಿದೊಂದು ಬ್ಯಾರೆ ವಿಚಾರ. ಹಿಂಗಿತ್ತಂದ್ರೆ ಸಂಸಾರ ಅಂತಾರ, ಅದಕ್ಕೆ ಆಗುದಿಲ್ಲ, ಅದು ಸಂಸಾರ ಆಗುದಿಲ್ಲ. ಅದು ಸಂಸಾರ ಸಸಾರ ಯಾವಾಗ ಅಂದ್ರ ಸಂಸಾರದೊಳಗಿನ 1 0 ತೆಗೆದು ಬಿಟ್ರೆ ನೋಡ್ರಿ ನೀವು, ಅದು ಸಸಾರ ಆಗಿಬಿಡ್ತೈತಿ. ಬಹಳ ಸಸಾರ ಸಂಸಾರ ಸಸಾರ ಆಗಬೇಕಾದ್ರೆ. ಆದ್ರೆ ಅದು ಬಾಯಿ ಮಾತ್ಲೆ ಅನ್ಕೊಂಡಂಗಲ್ಲ, ಮನಸ್ಥಿತಿಗಳು ಒಂದಾಗಬೇಕು, ಮನಸ್ಥಿತಿಗಳು ಒಂದಾಗಬೇಕು. ಹೀಗೆ ಇಬ್ರು ಕೂಡ ಸಿದ್ಧಾರೂಢರನ್ನ ಬೇಡ್ಕೊಂಡಾಗ ಸಿದ್ಧಾರೂಢರಂದ್ರು, ನಾನು ನಿಮ್ಮ ಮಗನಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಜೊತೆ ಇರ್ತೀನಿ ಅಂದಾಗ ಬಹಳ ಸಂತೋಷ ಆಯ್ತು ಸತಿಪತಿಗಳಿಗೆ. ಶಿವಸ್ವರೂಪಿಯಾದಂತಹವನು ಜ್ಞಾನಿಯನ್ನ ನಾವು ಮಗ ಆಗಿ ಪಡ್ಕೊಂತೀವಿ ಅಂದ್ರೆ ನಾವೆಷ್ಟು ಪುಣ್ಯವಂತರು, ನಾವೆಷ್ಟು ಪುಣ್ಯವಂತರು ಅಂತ ಹೇಳಿ ಸತಿಪತಿಗಳು ಆನಂದದ ಬಾಷ್ಪದಲ್ಲಿ ತೇಲಾಡಿಬಿಟ್ರು. ಹಿಂಗ ಸಿದ್ಧಾರೂಢರು ನೋಡ್ರಿ ಅವ್ರ ಮನೆಯೊಳಗೆ ಇದ್ದು ಸ್ವಲ್ಪ ದಿವಸಗಳ ಕಾಲ ಆ ಭೀಮಣ್ಣನ ಉಪಚಾರವನ್ನೆಲ್ಲ ತಗೊಂಡ್ರು, ಸಂತೃಪ್ತರಾದ್ರು. ನಿನಗೆ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟೇನಪ್ಪ, ಇನ್ನು ನನ್ನನ್ನ ಏನು ಮಾಡೋ, ಕಳಿಸ್ಕೊಡು ನೀನು. ಯಾಕಂದ್ರೆ ಜ್ಞಾನಿ ಮಗ ಬೇಕಂದಿದಿ, ನಾನಿನ್ನ ಮಗ ಜ್ಞಾನಿ ಆದ್ನಿ. ಆದ್ರೆ ಜ್ಞಾನಿಯ ಮನೆಯೊಳಗೆ ಕೂಡೋನಲ್ಲ, ಅವನಿಗೆ ದೇಶವೇ ಮನೆ. ಈ ಸಮಾಜದ ಉದ್ಧಾರ ಮಾಡಬೇಕಾದ್ರೆ ಈ ಸಮಾಜವನ್ನೇ ನಾನು ಏನಪ್ಪಾ ಅಂದ್ರೆ ಮನಿ ಅಂತ ತಿಳ್ಕೊಂಡೇನಿ. ಎಲ್ಲ ಸಮಾಜದಲ್ಲಿರುವಂಥ ಜನರೇ ನನ್ನ ತಂದೆ ತಾಯಿಗಳು, ಅವರೇ ನನ್ನ ಬಂಧು ಬಾಂಧವರು. ಅವರಿಗಾಗಿ ನಾನು ಏನಪ್ಪಾ ಅಂದ್ರೆ ಮಿಡಿಬೇಕಾಗೈತಿ, ಅದಕ್ಕೆ ದುಡಿಬೇಕಾಗೈತಿ, ನಾನು ಹೋಗಲೇಬೇಕು ಅಂಥೇಳಿ ಸಿದ್ಧಾರೂಢರು ಭೀಮಣ್ಣಗೆ ವಂದಿಸಿ, ಆ ತಾಯಿಗೆ ವಂದಿಸಿ ಹಳೆ ಹುಬ್ಬಳ್ಳಿಯಿಂದ ಅವರು ಸಂಚಾರ ಮಾಡ್ಕೊಂತ ಮತ್ತೆ ಹೋಗ್ತಾರೆ. ಮುಂದೆ ಎಲ್ಲಿ ಸಂಚಾರ ಮಾಡ್ಕೊಂತ ಹೋಗಿ ಯಾವ ರೀತಿ ಸನ್ನಿವೇಶ ಅವರಿಗೆ ಬರ್ತೈತಿ ಅನ್ನುವಂತಹ ವಿಚಾರವನ್ನ ಸವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ನಾನು ಮತ್ತೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.